ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರು ಆರೋಗ್ಯದಿಂದ ಇರಬೇಕು ಅಂತ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ಕೆಲವು ಸೂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಆರೋಗ್ಯದಿಂದ ಇರಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಕೆಲವು ಮಾಹಿತಿ ಕೊರತೆಯಿಂದ ನಾವು ಹೇಗೆ ನಮ್ಮ ಆರೋಗ್ಯನ ಸಂರಕ್ಷಣೆ ಮಾಡಬೇಕು, ಹೇಗೆ ಸುಖವಾದ ಜೀವನ ನಡೆಸಬೇಕು ಅನ್ನೋದು ಕೆಲವರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಋಷಿಮುನಿಗಳು ಪ್ರತಿಯೊಬ್ಬರು ಆರೋಗ್ಯ ಜೀವನ ನಡೆಸಲಿ ಅಂತ ಕೆಲವು ಸೂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಅನುಷ್ಠಾನ ಮಾಡಿ ಎಲ್ಲರೂ ಆರೋಗ್ಯದಿಂದ ಬಾಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಮೊದಲಿಗೆ ಯಾತಕ್ಕೆ ಆರೋಗ್ಯದಿಂದ ಇರಬೇಕು ಅಂತ ತಿಳ್ಕೋಬೇಕು. ಮೊದಲು ಹೇಳ್ತಾರೆ ಪುರುಷಾರ್ಥ ಅಂತ. ಯಾವುದೇ ಮನುಷ್ಯ ಏನೇ ಕೆಲಸ ಮಾಡಿದ್ರು ಈ ಯಾವ ಪುರುಷಾರ್ಥಕ್ಕೆ ಈ ಕೆಲಸ ಮಾಡ್ತಾ ಇದೆಯಾ ಅಂತಾರೆ. ಅಂದರೆ ಧರ್ಮಕ್ಕೆ, ಯಾರಿಗಾದ್ರು ಸಹಾಯ ಮಾಡೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೆಯಾ, ಅರ್ಥ ಅಥವಾ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೆಯಾ, ಕಾಮ ಅಥವಾ ಏನಾದ್ರು ಸುಖ ಅನುಭವಿಸೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೆಯಾ, ಮೋಕ್ಷ ಅಥವಾ ದೈವ ಸಾಕ್ಷಾತ್ಕಾರಕ್ಕೆ ಆತ್ಮದರ್ಶನಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಇದನ್ನೇ ಪುರುಷಾರ್ಥಗಳು ಅಂತ ಹೇಳ್ತಾರೆ. ನಮ್ಮ ಋಷಿಮುನಿಗಳು ಏನು ಹೇಳ್ಕೊಟ್ಟಿದ್ದಾರೆ? ಧರ್ಮಾರ್ಥ ಕಾಮ ಮೋಕ್ಷಾಣಂ. ಈ ಪುರುಷಾರ್ಥಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ. ನಾವು ಆರೋಗ್ಯವಾಗಿದ್ದರೆ ಮಾತ್ರ ಈ 4 ಪುರುಷಾರ್ಥಗಳನ್ನ ನಾವು ಮಾಡಲಿಕ್ಕೆ ಆಗೋದು. ಆದ್ರಿಂದ ನಾವು ಪ್ರತಿಯೊಬ್ಬರು ಆರೋಗ್ಯದಿಂದ ಇರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದ್ರಿಂದ ನಾವು ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಜೀವನವನ್ನ ನಡೆಸ್ಬೋದು. ಈಗ ಒಬ್ಬ ಆರೋಗ್ಯವಂತ ಪುರುಷನ ಲಕ್ಷಣ ಏನು ಅಂತ ತಿಳ್ಕೊಳ್ಳೋಣ. ಅವಾಗ ನಮಗೆ ನಮ್ಮ ಆರೋಗ್ಯ ಆ ಆರೋಗ್ಯವಂತ ಪುರುಷ ಅಥವಾ ಮಹಿಳೆಯ ಜೊತೆಗೆ ಹೋಲಿಕೆ ಆಗ್ತಾ ಇದೆಯಾ, ಇಲ್ಲ ಅಂದ್ರೆ ನಮ್ಮಲ್ಲಿ ಏನು ಆರೋಗ್ಯದ ಬದಲಾವಣೆ ನಾವು ತಂದ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಯಾವುದು ಆರೋಗ್ಯವಂತನ ಲಕ್ಷಣ? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ್ಯ ಇತ್ಯವಿಧೀಯತೆ. ಸ್ವಸ್ಥ್ಯ ಅಂದ್ರೆ ಆರೋಗ್ಯವಂತ. ಆರೋಗ್ಯವಂತ ಪುರುಷನ ಲಕ್ಷಣ ಏನಿರುತ್ತೆ? ಸಮದೋಷ. ದೇಹದಲ್ಲಿ ವಾತ ಪಿತ್ತ ಕಫ ಅಂತ 3 ಅಂಶಗಳಿರ್ತದೆ. ಇದನ್ನ ದೋಷಾಸ್ ಅಂತ ಹೇಳ್ತಾರೆ. ಈ ವಾತ ಪಿತ್ತ ಕಫ ಯಾರಿಗೆ ಸಮತೋಲನದಲ್ಲಿರುತ್ತೋ ಅವನು ಆರೋಗ್ಯವಂತ ಜೀವನವನ್ನು ನಡೆಸಬಲ್ಲ. ಸಮದೋಷ ಸಮಾಗ್ನಿಶ್ಚ. ಅಗ್ನಿ, ನಮ್ಮ ಕೋಷ್ಠಾಗ್ನಿ, ಜಠರಾಗ್ನಿ, ಧಾತ್ವಾಗ್ನಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹೊಟ್ಟೆಲಿರ್ತಕ್ಕಂಥ ಅಗ್ನಿ, ಪೂರ್ತಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇರ್ತಕ್ಕಂಥ ಅಗ್ನಿ, ಮತ್ತೆ ನಮ್ಮ ಧಾತುಗಳು, ನಮ್ಮ ರಸರಕ್ತ ಮಾಂಸ ಅದರಲ್ಲಿರ್ತಕ್ಕಂಥ ಅಗ್ನಿ, ಅವು ಎಲ್ಲವೂ ಸಮತೋಲನದಲ್ಲಿರಬೇಕು. ಕೆಲವರು ಹೇಳ್ತಾರೆ ನಾವು ತಿಂತೀವಿ ಆಹಾರ, ಊಟ ಸೇರುತ್ತೆ ಆದರೆ ಮೈ ಹಿಡಿತಿಲ್ಲ ಅಂತ. ಅಂದ್ರೆ ಅಲ್ಲಿ ಎಲ್ಲೋ ಧಾತ್ವಾಗ್ನಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಜೀರ್ಣ ಆಗ್ತಾ ಇದೆ, ಜೀರ್ಣಶಕ್ತಿ ಸರಿ ಇದೆ, ಹಸಿವು ಸರಿ ಇದೆ, ಆದ್ರೂ ನಂಗೆ ತಿಂದನ್ನ ಮೈ ಹಿಡಿತಾ ಇಲ್ಲ ಅಂತಾರೆ. ಎಲ್ಲೋ ಧಾತ್ವಾಗ್ನಿ ವ್ಯತ್ಯಾಸ ಆಗಿದೆ. ಇವನ್ನೆಲ್ಲ ನಾವು ಸರಿ ಮಾಡ್ಕೊಂಡಾಗ ನಾವು ಆರೋಗ್ಯದಿಂದ ಇರ್ತೀವಿ. ಸಮದೋಷ ಸಮಾಗ್ನಿಶ್ಚ ಸಮಧಾತು. ನಮ್ಮ ಸಪ್ತಧಾತುಗಳು ಸಮತೋಲನದಲ್ಲಿರಬೇಕು. ಯಾವ್ದಾವ್ದು ಸಪ್ತಧಾತು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ನಮ್ಮ ಕೊಬ್ಬಿನಂಶ ಇರ್ಬೋದು, ಮೂಳೆಯಲ್ಲಿ ಇರ್ತಕ್ಕಂಥ ಬೋನ್ ಮ್ಯಾರೋ ಇರ್ಬೋದು, ಶುಕ್ರ, ಲಾಸ್ಟ್ ಕೊನೆಯಲ್ಲಿ ನಮ್ಮ ವಂಶಾಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ಗಳು ಇರ್ಬೋದು. ಪ್ರತಿಯೊಂದುವೇ ಸಪ್ತಧಾತುಗಳು ಸೇರಿ ಸಮತೋಲನದಲ್ಲಿ ಇರಬೇಕು. ಈ ಸಮತೋಲನವನ್ನು ನಾವು ಕಾಪಾಡಿಕೊಂಡ್ರೆ ಆರೋಗ್ಯವಾಗಿರ್ತೀವಿ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ. ಮಲಕ್ರಿಯ ಅಂದ್ರೇನು? ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮತ್ತು ಸ್ವೇದ ಅಂದ್ರೆ ನಮ್ಮ ಬೆವರು ಸರಿಯಾಗಿ ಹೋಗ್ತಾ ಇರಬೇಕು. ಯಾರಿಗೆ ಈ ಮಲಕ್ರಿಯೆಗಳು ಸರಿಯಾಗಿರ್ತದೋ ಅವನು ಆರೋಗ್ಯವಾಗಿರ್ತಾನೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ. ಯಾರ ಮನಸ್ಸು ಪ್ರಸನ್ನವಾಗಿರುತ್ತೋ, ನಗ್ನಾಗ್ತಾ ಇರ್ತಾರೋ, ಮನಸ್ಸು ಶುದ್ಧವಾಗಿರುತ್ತೋ, ಇಂದ್ರಿಯಗಳು ಪ್ರಸನ್ನವಾಗಿರುತ್ತೆ. ಇಂದ್ರಿಯಗಳು ಅಂದ್ರೆ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಅಂದ್ರೆ ನಮ್ಮ ಕಣ್ಣು, ಕಿವಿ, ನಾಲ್ಗೆ, ಚರ್ಮ, ಮತ್ತೆ ಪಂಚಕರ್ಮೇಂದ್ರಿಯಗಳು ನಮ್ಮ ಕೈ, ಕಾಲು, ಮತ್ತೆ ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಅಂಗಗಳು ಅವರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇರಬೇಕು. ಇದನ್ನ ಇಂದ್ರಿಯಗಳು, ಕರ್ಮಗಳು ಅಂತಾರೆ. ಇಂದ್ರಿಯಗಳ ಕೆಲಸಗಳು ಅಂತ ಹೇಳ್ತಾರೆ. ಆದ್ರಿಂದ ಪ್ರಸನ್ನ ಆತ್ಮೇಂದ್ರಿಯ ಮನಃ, ಮನಸ್ಸಿನ ಇಷ್ಟು ಪ್ರಸನ್ನವಾಗಿದ್ದರೆ ಸ್ವಸ್ಥ್ಯ ಇತ್ಯವಿಧೀಯತೆ. ಇದನ್ನ ಸ್ವಸ್ಥ ಪುರುಷ ಅಂತ ಹೇಳ್ತಾರೆ. ಈಗ ನಾವು ಕಂಪೇರ್ ಮಾಡ್ಕೋಬೇಕು. ಇಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ನಮ್ಮ ದೇಹದಲ್ಲಿ ನಡೀತಾ ಇದೆಯಾ ಕೆಲಸಗಳು? ನಮ್ಮಲ್ಲಿ ದೋಷ, ಧಾತು, ಅಗ್ನಿಗಳೆಲ್ಲ ಸಮತೋಲನದಲ್ಲಿ ಇದೆಯಾ? ನಮ್ಮ ಇಂದ್ರಿಯಗಳು, ಮನಸ್ಸು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ? ಈಗ ಕೆಲಸ ಮಾಡ್ತಾ ಇದ್ರೆ ಸಂತೋಷ, ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಇಲ್ಲ ಅಂದ್ರೆ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ಅದಕ್ಕೂ ಉಪಾಯವನ್ನ ಹೇಳ್ಕೊಟ್ಟಿದ್ದಾರೆ. ಏನು? ಈಗ ನಾನು ಸಮದೋಷ ಅಂತ ಹೇಳಿ, ಕಾರಣ ಏನು ರೋಗಕ್ಕೆ? ರೋಗಸ್ತು ದೋಷ ವೈಷಮ್ಯಂ. ರೋಗ ಅಂದ್ರೇನು? ಈ ಹೇಳಿದ ನನಗೆ ವಾತ ಪಿತ್ತ ಕಫ, ಇದು ವೈಷಮ್ಯಂ ಅಂದ್ರೆ ತಮ್ಮ ಬ್ಯಾಲೆನ್ಸ್ ಕಳ್ಕೊಂಡಾಗ ದೇಹದಲ್ಲಿ ರೋಗೋತ್ಪತ್ತಿ ಆಗುತ್ತೆ. ದೋಷ ಸಾಮ್ಯಂ ಅರೋಗತಃ. ಯಾರ ದೇಹದಲ್ಲಿ ಈ ದೋಷಗಳು ಬ್ಯಾಲೆನ್ಸಿಂಗ್ ಅಲ್ಲಿ ಇರುತ್ತೋ ಅವನಿಗೆ ಅರೋಗತ ಅಂತ ಹೇಳ್ತಾರೆ. ಈಗ ನಾವು ರೋಗ ಬಂತು ಅಂದ್ರೆ ಬ್ಯಾಲೆನ್ಸ್ ಕಳ್ಕೊಂಡ್ವಿ ಅಂತ ಆಯ್ತು, ವಾತ ಪಿತ್ತ ಕಫದು.
ಇದನ್ನ ಬ್ಯಾಲೆನ್ಸ್ ತಂದ್ಕೋಬೇಕೀಗ. ನಾವು ತಂದ್ಕೊಳ್ಳೋಕ್ಕೂ ಉಪಾಯ ಹೇಳಿಕೊಟ್ಟಿದ್ದಾರೆ. ಬಹಳ ಸುಲಭದ ಉಪಾಯ. ಪ್ರತಿಯೊಬ್ಬರು ಪ್ರತಿನಿತ್ಯ ಇದನ್ನು ಅನುಷ್ಠಾನ ಮಾಡಿದ್ರೆ ಆರೋಗ್ಯವಾಗಿರ್ತೀವಿ. ಏನು? ಭೋಜನಾಂತೆ ಪಿಬೇತ್ ತಕ್ರ, ವಾಸರಾಂತೆ ಪಿಬೇತ್ ಪಯಃ, ನಿಶಾಂತೆ ಪಿಬೇತ್ ವಾರಿ, ತ್ರಿಭಿರ್ದೋಷ ನ ಜಾಯತೆ. ಏನು ಹಂಗಂದ್ರೆ? ಭೋಜನಾಂತೆ, ಊಟದ ನಂತರ ಮಧ್ಯಾಹ್ನ ಮಜ್ಜಿಗೆ ಕುಡಿರಿ. ತಕ್ರ ಅಂದ್ರೆ ಮಜ್ಜಿಗೆ. ವಾಸರಾಂತೆ ಪಿಬೇತ್ ಪಯಃ, ಪಯ ಅಂದ್ರೆ ಪಾಯಸ ಅಂತ ಹೇಳ್ತಾರೆ, ಹಾಲು ಹಾಕಿ ಮಾಡ್ತಕ್ಕಂಥದ್ದು. ಅದನ್ನೇ ಬರೀ ಪಯ ಅಂದ್ರೆ ಹಾಲು. ರಾತ್ರಿ ಮಲಗುವಾಗ ಒಂದು ಲೋಟ ಹಾಲು ಕುಡಿಬೇಕು. ನಿಶಾಂತೆ, ರಾತ್ರಿ ಮುಗಿದ ನಂತರ. ನಿಶಾ ಅಂದ್ರೆ ರಾತ್ರಿ ಅಂತ್ಯ ಆದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ವಾರಿ. ವಾರಿ ಅಂದ್ರೆ ನೀರು. ಇದನ್ನು ಯಾರು ಇಷ್ಟನ್ನು ದಿನನಿತ್ಯ ಉಪಯೋಗಿಸ್ತಾರೋ ತ್ರಿಭಿರ್ದೋಷ ನ ಜಾಯತೆ, ದೋಷಗಳು ತಮ್ಮ ಬ್ಯಾಲೆನ್ಸ್ ಕಳ್ಕೊಳ್ಳಲ್ಲ, ಆರೋಗ್ಯವಾಗಿರ್ತಾನೆ. ಟೋಟಲಿ ಒಂದು ಲೈನಲ್ಲಿ ಹೇಳೋದಾದ್ರೆ, ಮಧ್ಯಾಹ್ನ ಊಟ ಆದ ನಂತರ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ನೀರು ಯಾರು ಕುಡಿತಾರೋ ಅವ್ರಿಗೆ ದೋಷ ವೈಷಮ್ಯ ಆಗಲ್ಲ, ಅಂದ್ರೆ ದೋಷ ಬ್ಯಾಲೆನ್ಸ್ ಕಳ್ಕೊಳ್ಳಲ್ಲ, ಆರೋಗ್ಯದಿಂದ ಇರ್ತೀವಿ. ಇಷ್ಟು ಸುಲಭವಾದ ಕೆಲಸನ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲೇ ಮಾಡ್ಬೋದು. ಆರೋಗ್ಯವನ್ನು ದಿನನಿತ್ಯ ಈ ಥರ ಮಾಡಿ ಕಾಪಾಡ್ಕೋಬೇಕು. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತಾರೆ. ಏನು? ಈಗ ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸಿಗೆ ಸಂಬಂಧಪಟ್ಟದ್ದು ಪ್ರತಿಯೊಬ್ಬರು ಅನುಷ್ಠಾನ ಮಾಡಬೇಕು. ಯಾವುದು? ಅದು ಆರೋಗ್ಯ ಕೆಡಿಸ್ಕೊಡುತ್ತೆ. ನಮ್ಮ ಮನಸ್ಸು ಯಾವಾಗ ಕೆಡುತ್ತವಾಗ ಆರೋಗ್ಯ ಕೆಡುತ್ತೆ. ಹೇಗೆ? ಧೀ ಧೃತಿ ಸ್ಮೃತಿ ವಿಭ್ರಂಷ್ಟ ಕರ್ಮ ಯತ್ ಕುರುತೆ ಶುಭಂ ಪ್ರಜ್ಞಾಪರಾಧಂ ಹಿ ಸರ್ವರೋಗಾಣಾಂ ಮೂಲ ಕಾರಣಂ ಅಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ? ಧೀ, ಬುದ್ಧಿ ಕೆಡಿಸ್ಕೋಬೇಡಿ. ಧೃತಿ, ಧೈರ್ಯ ಕೆಡಿಸ್ಕೋಬೇಡಿ. ಸ್ಮೃತಿ, ನೆನಪು ಕೆಡಿಸ್ಕೋಬೇಡಿ. ಈ ಮೂರು ಯಾರಿಗೆ ಕೆಡಿಸ್ಕೊಳ್ಳೋದು ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನ ಕೆಡಿಸ್ಕೊಳ್ಳೋದು ಸಾಮಾನ್ಯ ಪ್ರಜ್ಞಾಪರಾಧ ಅಂತ ಹೇಳ್ತಾರೆ. ಅಂದ್ರೆ ಗೊತ್ತಿದ್ದೇ ಮಾಡ್ತೀರಿ. ಅಂದ್ರೆ ಇದು ತಪ್ಪು ಅಂತ ನೀವು ಬುದ್ಧಿ ಹೇಳ್ತಿರುತ್ತೆ, ಆದ್ರೂ ಮಾಡ್ತೀರಿ. ಧೈರ್ಯ ಕೆಡಬಾರ್ದು, ಧೈರ್ಯದಿಂದ ಮಾತ್ರ ಕೆಲಸ ಆಗೋದು ಗೊತ್ತಿರುತ್ತೆ, ಆದ್ರೂ ಧೈರ್ಯ ಕೆಡಿಸ್ಕೋತೀವಿ. ಸ್ಮೃತಿ, ಒಂದ್ಸಲ ಹಿಂದೆ ಯಾವುದೋ ಒಂದು ತಿಂದಿರ್ತೀರ, ನಿಮ್ಮ ದೇಹಕ್ಕೆ ಆಗಿರಲ್ಲ, ಅನಾರೋಗ್ಯ ತಂದುಕೊಟ್ಟಿರುತ್ತೆ, ಆದ್ರೂ ಆಸೆಗೋಸ್ಕರ, ನಾಲಿಗೆ ರುಚಿಗೋಸ್ಕರ ತಿನ್ನೋದು ಮತ್ತೆ ಅನಾರೋಗ್ಯ ತಂದುಕೊಳ್ಳೋದು. ಈ ಮೂರನ್ನ ಮಾಡಬಾರ್ದು. ಧೀ ಧೃತಿ ಸ್ಮೃತಿ ವಿಭ್ರಂಷ್ಟ ಕರ್ಮ ಯತ್ ಕುರುತೆ ಶುಭಂ ಪ್ರಜ್ಞಾಪರಾಧಂ ಹಿ ಸರ್ವರೋಗಾಣಾಂ ಮೂಲ ಕಾರಣಂ. ಪ್ರಜ್ಞಾಪರಾಧ ಮಾಡಬೇಡಿ, ಗೊತ್ತಿದ್ದು ತಪ್ಪು ಮಾಡಬೇಡಿ. ಇದ್ರ ಜೊತೆಗೆ ದಿನನಿತ್ಯ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಅದನ್ನು ನಾವು ದಿನನಿತ್ಯ ಅನುಷ್ಠಾನ ಮಾಡಿದ್ರೆ ಆರೋಗ್ಯದಿಂದ ಇರಬಹುದು. ಯಾವುದು ದಿನನಿತ್ಯ ಮಾಡಬೇಕಾಗಿರೋದು? ನಿತ್ಯ ಹಿತ ಆಹಾರ ವಿಹಾರ ಸೇವಿ, ಸಮೀಕ್ಷಕಾರಿ ವಿಷಯಾಶ್ಚ ಸಕ್ತ, ದಾತ ಸಮಃ ಸತ್ಯ ಪರಃ, ಕ್ಷಮಾವಾನ್ ಆಪ್ತೋಪಸೇವಿಚ ಭವೇತ್ ಅರೋಗ. ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಯಾವ ವ್ಯಕ್ತಿ ಅನುಷ್ಠಾನ ಮಾಡ್ತಾನೋ ದಿನನಿತ್ಯ ಅವನು ಆರೋಗ್ಯದಿಂದಿರ್ತಾನೆ. ಭವೇತ್ ಅರೋಗ, ರೋಗ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏನೇನು ಅನುಷ್ಠಾನ ಮಾಡಬೇಕು? ನಿತ್ಯ ಹಿತ ಆಹಾರ, ದಿನನಿತ್ಯ ನಾವು ಹಿತವಾದ ಆಹಾರವನ್ನು ತಿನ್ನಬೇಕು. ಯಾವುದು ಹಿತವಾದ ಆಹಾರ, ಯಾವುದು ಅಹಿತವಾದ ಆಹಾರ? ನಾವು ಎಲ್ಲಿ ಹುಟ್ಟಿ ಬೆಳೆದಿರ್ತೀವೋ ಆ ಜಾಗದಲ್ಲಿ ಬೆಳೀತಕ್ಕಂಥ ಆಹಾರವನ್ನು ಹಿತವಾದ ಆಹಾರ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ನಾವು ಹಳೆ ಮೈಸೂರು ಜಾಗದಲ್ಲಿ ಬೆಳೆದಿದ್ದೀವಿ ಅಂದ್ರೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಚಿಕ್ಕಮಗಳೂರು ಸುತ್ತಮುತ್ತ ಈ ಜಾಗದಲ್ಲಿ ಇದ್ದೀವಿ. ನಾವು ಬೆಂಗಳೂರು ಈ ಸುತ್ತಮುತ್ತ ಜಾಗದಲ್ಲಿ ಇದ್ದೀವಿ ಅಂದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇದ್ದೀವಿ ಅಂತಂದ್ರೆ ಅಲ್ಲಿ ಜಾಸ್ತಿ ಅಕ್ಕಿ ರಾಗಿ ಬೆಳೀತಾರೆ. ಆ ಅಕ್ಕಿ ರಾಗಿನೇ ನಮಗೆ ಹಿತವಾದ ಆಹಾರ. ಅದೇ ಕೋಸ್ಟಲ್ ಬೆಲ್ಟ್ ಅಂದ್ರೆ ನಿಮಗೆ ಸಮುದ್ರ ತೀರದಲ್ಲಿ ಅವ್ರಿಗೆ ಕುಸ್ಲಕ್ಕಿನೇ ಆಹಾರ. ಉತ್ತರ ಕನ್ನಡದವ್ರಿಗೆ ಜೋಳನೇ ಆಹಾರ, ಅದನ್ನ ಬೆಳೀತಾರೆ. ಎಲ್ಲಿ ನಮ್ಮ ಭೂಮಿನಲ್ಲಿ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಯಾವ್ದು ಬೆಳೀತೀವೋ ಆಹಾರವನ್ನು ನಾವು ತಿಂದ್ರೆ ಅದು ನಮ್ಗೆ ಆರೋಗ್ಯ ಕೊಡುತ್ತೆ. ಆದಷ್ಟು ನಾವು ಹಿತವಾದ ಆಹಾರ, ವಿಹಾರ, ಬೆಳಗಿನ ರಾತ್ರಿಯೊಳಗೆ ನಾವು ಕೆಲವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ನಾವು ವಿಹಾರ ಅಂತ ಹೇಳ್ತೀವಿ. ಇಷ್ಟೊತ್ತಿಗೆ ಹೇಳ್ತೀನಿ, ದಿನ ಸ್ನಾನ ಮಾಡ್ತೀನಿ, ದಿನ ಯೋಗ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ದಿನ ಒಂದು ಸ್ವಲ್ಪ ಹೊತ್ತು ದೇವರ ಧ್ಯಾನ ಮಾಡ್ತೀನಿ, ಇಷ್ಟೊತ್ತು ಅಂತ ದುಡಿತೀನಿ, ಇಷ್ಟೊತ್ತು ಅಂತ ಮಲಗ್ತೀನಿ, ಇಷ್ಟೊತ್ತು ಅಂತ 4 ಜನ ಸಹಾಯ ಆಗೋ ಕೆಲಸ ಮಾಡ್ತೀನಿ. ಇದನ್ನ ವಿಹಾರ ಅಂತಾರೆ. ನಿತ್ಯ ಹಿತ ಆಹಾರ ವಿಹಾರ ಸೇವಿ, ಇವಿಷ್ಟು ದಿನನಿತ್ಯ ಮಾಡಬೇಕು. ಸಮೀಕ್ಷಾಕಾರಿ, ನಾವು ಇದನ್ನೆಲ್ಲ ಮಾಡ್ತಾ ಇರೋದ್ರಲ್ಲಿ ಏನೇನು ತಪ್ಪಿದೆ, ಎಲ್ಲಿ ಎಡುತ್ತಾ ಇದ್ದೀವಿ, ಯಾವುದನ್ನು ಸರಿ ಮಾಡ್ಕೋಬೇಕು, ಇದನ್ನು ಸಮೀಕ್ಷೆ ಮಾಡ್ಕೋಬೇಕು. ಆವಾಗ ನಾವು ತಪ್ಪನ್ನು ಸರಿ ಮಾಡ್ಕೋಬೋದು. ಸಮೀಕ್ಷಾಕಾರಿ ವಿಷಯಾಶ್ಚ ಸಕ್ತ, ಆದಷ್ಟು ವಿಷಯಗಳಿಗೆ ನಮ್ಮ ಮನಸ್ಸನ್ನ ನಾವು ಕೊಡಬಾರ್ದು. ಅಂದರೆ ಆಚೆಗೆ ಭೋಗ ಸುಖ ತುಂಬ ಅತ್ಯಂತ ಹೆಚ್ಚು ಸುಖ ಕೊಡುತ್ತೆ, ಅದನ್ನು ಮಾಡ್ಬೇಕು ಇದನ್ನು ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇಟ್ಕೋಬಾರ್ದು. ವಿಷಯಾಶ್ಚ ಸಕ್ತ. ದಾತ ಸಮಃ, ದಿನನಿತ್ಯ ಕೆಲವು ಒಳ್ಳೆಯದಾಗ್ತಿರುತ್ತೆ, ಕೆಟ್ಟದಾಗ್ತಿರುತ್ತೆ, ಎಲ್ಲವನ್ನೂ ಸಮಚಿತ್ತದಿಂದ ತಗೊಂಡು ಮನಸ್ಸನ್ನ ಸಮಚಿತ್ತವಾಗಿ ಇಟ್ಕೋಬೇಕು. ದಾತ ಸಮಃ. ಸತ್ಯಪರಃ, ಆದಷ್ಟು ನಾವು ಸತ್ಯಪರರಾಗಿರ್ಬೇಕು. ಕ್ಷಮಾವಾನ್, ಎಲ್ಲರನ್ನೂ ನಾವು ನಮ್ಮ ಮನೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಯಾವುದೋ ಒಂದು ತಪ್ಪಾಗಿದೆ ಅದನ್ನೇ ಇಟ್ಕೊಂಡು ಹೊಡೆದಾಡ್ತಾ ಇರಬಾರ್ದು ಜೀವನದಲ್ಲಿ. ಕ್ಷಮಾವಾನ್, ನಾವು ಕ್ಷಮಿಸಬೇಕು.
ಫರ್ಗೆಟ್ ಆ್ಯಂಡ್ ಫರ್ಗಿವ್. ಅವ್ರನ್ನ ಕ್ಷಮಿಸಬೇಕು ಮತ್ತು ಆ ಇನ್ಸಿಡೆಂಟ್ಸ್ನ ನಾವು ಫರ್ಗೆಟ್ ಮರ್ತು ಬಿಡಬೇಕು. ಇದನ್ನು ಕ್ಷಮಾವಾನ್, ಇದು ನಮ್ಗೆ ಆರೋಗ್ಯ ತಂದುಕೊಡುತ್ತೆ. ಆಪ್ತೋಪಸೇವಿಚ, ಎಲ್ಲರನ್ನು ನಾವು ಆಪ್ತರಂತೆ ಕಾಣಬೇಕು. ಭವೇತ್ ಅರೋಗ, ಇವಿಷ್ಟನ್ನು ನಾವು ಅನುಷ್ಠಾನ ಮಾಡಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈಗ ಸೂಕ್ಷ್ಮವಾಗಿ ಹೇಳ್ಕೊಂಬರ್ಬೇಕಂದ್ರೆ ಪ್ರತಿಯೊಬ್ಬರು ತಮ್ಮ ದೋಷಗಳನ್ನ ಬ್ಯಾಲೆನ್ಸ್ ಕಳ್ಕೊಳ್ದಿರಂಗೆ ಕಾಪಾಡ್ಕೊಳ್ಳೋಕ್ಕೆ ಮೇಲೆ ಹೇಳಿರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ಬರ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ. ಯಾವ್ಯಾವ ಮಾಡ್ತಾ ಇದ್ದೀರಾ ಸಂತೋಷ, ಯಾವ್ಯಾವ ಮಾಡ್ತಿಲ್ಲ ಅದನ್ನು ಅಂಡರ್ಲೈನ್ ಮಾಡ್ಕೊಂಡು ಇಂಥದ್ದು ಅನುಷ್ಠಾನ ಮಾಡ್ಕೊಳ್ಳಿ. ದಿನನಿತ್ಯ ಜೀವನದಲ್ಲಿ ಸುಖವಾಗಿ ಆರೋಗ್ಯದಿಂದ ಬಾಳ್ಬೋದು. ಎಲ್ಲರೂ ನಮಸ್ಕಾರ.